ಕನಕಪುರ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ರಾಜ್ಯದ ವಿಪ್ರ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಸ್ವಯಂ ಉದ್ಯೋಗ ನಡೆಸಲು ಆರ್ಥಿಕ ನೆರವು ನೀಡುತ್ತಿರುವುದಾಗಿ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆಸಗೋಡು ಜಯಸಿಂಹ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗುರುವಾರ ನಗರದ ಕೃಷ್ಣಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಆರ್ಥಿಕವಾಗಿ ಹಿಂದುಳಿದಿರುವ ಬ್ರಾಹ್ಮಣ ಸಮುದಾಯವನ್ನು ಗುರುತಿಸಿ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಅಂಗಡಿ, ಟೈಲರಿಂಗ್, ಟ್ಯಾಕ್ಸಿ ಹಾಗೂ ಹಸು ಸಾಕಾಣಿಕೆಯಂತಹ ಸ್ವಯಂ ಉದ್ಯೋಗ ನಡೆಸಲು ಕಡಿಮೆ ಬಡ್ಡಿ ದರದಲ್ಲಿ ಹಾಗೂ ಸಬ್ಸಿಡಿ ದರದಲ್ಲಿ 1 ರಿಂದ 2 ಲಕ್ಷದವರೆಗೆ ಆರ್ಥಿಕವಾಗಿ ನೆರವು ನೀಡುತ್ತಿರುವುದಾಗಿ ತಿಳಿಸಿದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಬಡ ಕುಟುಂಬದ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಸಂದೀಪನಿ ಶಿಷ್ಯವೇತನ ಯೋಜನೆಯ ಮೂಲಕ ಸಹಕಾರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಪ್ರ ಸಮಾಜ ಮಂಡಳಿಯ ಎಲ್ಲ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದ ಅವರು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ವಿಪ್ರ ಸಮಾಜದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಮತ್ತು ಅವರ ಸಹಕಾರದಿಂದ ಮಂಡಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸುವುದಾಗಿಯೂ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಬ್ರಾಹ್ಮಣ ಮುಖಂಡರುಗಳಾದ ಸುಬ್ರಹ್ಮಣ್ಯ, ರೋಹಿಣಿ ಪ್ರಿಯಾ, ಶ್ರೀನಿವಾಸ್, ರವೀಂದ್ರ ಭಟ್ ಸೇರಿದಂತೆ ಹಲವರು ಹಾಜರಿದ್ದರು. ನಾನು ಆಸಗೋಡು ಜಯಸಿಂಹ, ಕರ್ನಾಟಕ ಸರ್ಕಾರದ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ. ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಅಜೆಂಡಾ 5 ಕಾರ್ಯಕ್ರಮ. ಒಂದು ಪ್ರತಿಭಾ ಪುರಸ್ಕಾರ, ಎರಡನೇದು ಸಂದೀಪಿನಿ ಸ್ಕೀಮ್ನಲ್ಲಿ ಯಾರು ವಿದ್ಯಾರ್ಥಿಗಳು PUC ಗ್ರ್ಯಾಜುಯೇಟ್ ಆಗಬೇಕಂತ ಹೇಳ್ಬೋದು, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವ್ರಿಗೆ ಆರ್ಥಿಕ ಸಹಾಯ ಕೊಡ್ತಕ್ಕಂಥ ಒಂದು ಸೌಲಭ್ಯ. ಎರಡನೇದು. ಮೂರನೇದು, ಯಾರು ಆರ್ಥಿಕವಾಗಿ ಹಿಂದುಳಿದಂಥ ವ್ಯಾಪಾರಕ್ಕೆ ಅವರಿಗೆ ಹಣದ ಸಹಾಯ ನಾವು ಮಾಡ್ತಕ್ಕಂಥದ್ದು. ಅಂದರೆ 1 ಲಕ್ಷ ರೂಪಾಯಿ ಮತ್ತು 2 ಲಕ್ಷ ರೂಪಾಯಿ ನೇರ ಸಾಲ ಕೊಡ್ತಕ್ಕಂಥದ್ದು. ಡೈರೆಕ್ಟ್ DBT ನಾವು ಅವರು ಅಪ್ಲೈ ಮಾಡಿದರೆ ಅವರ ಅಕೌಂಟಿಗೆ ಹೋಗುವಂತಕ್ಕಂಥದ್ದು ನೇರ ಸಾಲ. 4ನೇದು ನಮ್ಮ ಚಾಣಕ್ಯ ತರಬೇತಿ. ಅಂದರೆ ಯಾರು IAS, IPS, CA ಏನೇ ಎಕ್ಸಾಮಿನೇಷನ್ ತೊಗೊಂಡ್ರೆ ಅಂಥವ್ರಿಗೆ ಕೋಚಿಂಗಿಗೆ 1 ಲಕ್ಷ ರೂಪಾಯಿ ನಾವು ಮಾಡ್ಕೊಡ್ತೀವಿ. ಸೊ ಅದರ ಸದ್ಬಳಕೆ ಮಾಡಬೇಕು ಅಂತ. 5ನೇ ಕಾರ್ಯಕ್ರಮ ಏನಪ್ಪ ಅಂತಂದರೆ ಅದ್ವೈತ ವಿಶಿಷ್ಟ ಅದ್ವೈತ ಅಂದರೆ ಆಚಾರ್ಯತ್ರೆಯರ ಒಂದು ಜಯಂತಿ ಅಂತ ಒಂದು ಮಾಡ್ತೀವಿ. ಒಟ್ಟು 5 ಕಾರ್ಯಕ್ರಮ ನಮ್ಮ ಬೋರ್ಡ್ಗೆ ಸಂಬಂಧಪಟ್ಟಂಗೆ ನಾವು ಹಮ್ಮಿಕೊಂಡಿದ್ದೀವಿ. ನಮಗೆ ಬಡ್ಜೆಟ್ನಲ್ಲಿ ಈ 3 ವರ್ಷಕ್ಕೆ 4 ಬಡ್ಜೆಟ್ನಲ್ಲಿ ನಮಗೆ ಸುಮಾರು 46 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದು. ಸೊ ನಾನು ಬಂದ ಮೇಲೆ ಸುಮಾರು ಇಲ್ಲಿವರೆಗೂ 2 ಅಕಾಡೆಮಿಕ್ 9,000 ಮಕ್ಕಳಿಗೆ ನಾವು ಸುಮಾರು 20 ಸ್ಕಾಲರ್ಶಿಪ್ ಕೊಟ್ಟಿದ್ವಿ. ಆಮೇಲಿಂದ ಈ ಲೋನ್ ಒಂದು 22 ಕೋಟಿ ಕೊಟ್ಟಿದ್ವಿ. 1 ಲಕ್ಷ ಮತ್ತು 2 ಲಕ್ಷ ರೂಪಾಯಿ. ಅಂದರೆ ಹಣ ತೊಗೊಂಡವರು ಅವರಿಗೆ 20% ಸಬ್ಸಿಡಿ ಅಂತಂದರೆ, ಉದಾಹರಣೆ 1 ಲಕ್ಷ ತೊಗೊಂಡವರಿಗೆ 70,000 ರೀಪೇಮೆಂಟ್ ಮಾಡ್ತೀವಿ. 2 ಲಕ್ಷ ತೊಗೊಂಡು 1,60,000 ರೀಪೇಮೆಂಟ್ ಮಾಡ್ತಿತ್ತು. ಅದು ಏನಪ್ಪ ಅಂದರೆ ಬರೀ 4% ರೀಪೇಮೆಂಟ್ ಇತ್ತು, 34 ಹಂತದಲ್ಲಿ. ಆಮೇಲೆ ಇದನ್ನು ತೊಗೊಂಬರು ಯಾರು ಕ್ಯಾಟ್ರಿಂಗ್ ಮಾಡೋರು ಇರ್ಬೋದು, ಮನೆ ಒಳಗೆ ಕೂಬತ್ತಿ ಚಟ್ನಿ ಪುಡಿ ಮಾಡೋಂಥವ್ರು ಇರ್ಬೋದು, ಆಮೇಲಿಂದ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಂಥವ್ರು ಇರ್ಬೋದು, ಒಂದು ಸ್ಯಾರಿ ಬಿಸ್ನೆಸ್ ಇರ್ಬೋದು. ಹೀಗೆ ಹಸು ಸಾಕಾಣಿಕೆ ಜಾಸ್ತಿ ಅದು. ಅಂದರೆ ಈ ರೀತಿಯಾಗಿ ಆ ಒಂದು ಸಣ್ಣ ಅಮೌಂಟು ಜೀವನಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ, ಅದು ವಿಶೇಷವಾಗಿ ಬ್ರಾಹ್ಮಣರಿಗೆ, ನಮಗೂ ಎಲ್ಲ ಭಾಳ ಜನ ಆಶ್ಚರ್ಯ ಪಡ್ತಾರೆ. ಅಂದರೆ ಸರ್ಕಾರ ಇವತ್ತು ಬ್ರಾಹ್ಮಣರು ಮನೆ ಬಾಗಿಲಿಗೆ ಬಂದು, ಯಾಕಂದರೆ ನಮಗೂ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಈ ಸ್ಕೀಮ್ಗಳಿಂದ ನಮಗೆಲ್ಲ ಭಾಳ ಅನುಕೂಲ ಆಗಿದೆ ಅಂತ. ಒಂದೇನಪ್ಪ ಅಂತಂದರೆ, ನಾವು ಯಾರಿಗೆ ಬೆನಿಫಿಷಿಯರ್ 100ಗೆ ಬಹುಶಃ 99% ಎಲ್ಲ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ರೀಪೇಮೆಂಟ್ ಒಂದು 98% ಬಹುಶಃ ಸರ್ಕಾರದ ಹಣ ರೀಪೇಮೆಂಟ್ ಮಾಡಿರೋದು ಬಹುಶಃ ಈ ಬ್ರಾಹ್ಮಣ ಸಮಾಜ ಅನ್ನೋದು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಇದಕ್ಕೆ ನಾವು ಈ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಅಭಿನಂದಿಸ್ತಾ, ನಾವು ಈ ಸಲ ಒಂದು 100 ಕೋಟಿ ರೂಪಾಯಿ ಹಣ ಕೇಳಿದ್ದೀವಿ. ಯಾಕಂದರೆ
ವಾಪಸ್ಸು ಬರುತ್ತೆ, ಬ್ರಾಹ್ಮಣರು ಬದುಕೋಕ್ಕೆ ಅವಕಾಶ ಆಗುತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ. ಮತ್ತು ಅವ್ರಿಗೂ ಸ್ವಲ್ಪ ನಮ್ಮ ಸಮಾಜದ ಬಗ್ಗೆ ಭಾಳ ವಿಶೇಷವಾದ ಪೂಜೆ ಪುರಸ್ಕಾರ ಎಲ್ಲ ಇದು ನಮ್ಮ ಬಗ್ಗೆ ಅಭಿಮಾನ ಇರೋದ್ರಿಂದ ಅದು ಯಶಸ್ವಿ ಆಗಲಿ. ನಮ್ಮ 100 ಕೋಟಿ ರೂಪಾಯಿ ಹಣ ಕೇಳಿದ್ದೀವಿ, ಕೊಡ್ತಾರೆ ಅನ್ನೋ ಭಾವನೆ ಅಂತ ಇವತ್ತು ಕೂಡ ನಮ್ಮ ಕನಕಪುರಕ್ಕೆ ಯಾಕೆ ಬಂದೆ ಅಂತಂದರೆ ಇಲ್ಲಿ ಭಾಳ ಜನಕ್ಕೆ ಇದನ್ನು ತಿಳುವಳಿಕೆ ಕೊಟ್ಟು ಇದರ ಉಪಯೋಗ ಆಗಲಿ ಅಂತ ನಾವು ಬಂದಿದ್ದೀವಿ. ಮತ್ತು ಇದು ವಿಶೇಷವಾಗಿ ನಮ್ಮ ಕೃಷ್ಣನ ಮಠದಲ್ಲಿ ನಾವೆಲ್ಲ ಕೃಷ್ಣನ ಆರಾಧಕರು, ಅದರಲ್ಲೂ ಪೇಜಾವರ ಶ್ರೀಗಳು ಅವರು ಕೂಡ 30 ಸೆರೆಮನಿಗೆ ಬಂದು ಶಿವಕುಮಾರ್ಗೆ ಆಶೀರ್ವಾದ ಮಾಡಿ ಒಳ್ಳೆಯ ಆಡಳಿತ ಕೊಡಪ್ಪ, ಸಮಾಜಕ್ಕೆ ಒಳ್ಳೇದು ಮಾಡಲಿ ಅಂತ ಹರಸೋದಿಲ್ಲ. ಸೊ ಎಲ್ಲ